ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಿದ್ವಿ ಅಂತಂದರೆ ಅವಲಕ್ಕಿ ಇದೆ, ಅದಾದಮೇಲೆ ಉಪ್ಪು ಇದೆ, ಅದಾದಮೇಲೆ ಅರಿಶಿಣ ಕೊತ್ತಂಬರಿ ಇದೆ, ಆಮೇಲೆ ಒಂದು ಅರ್ಧ ಅಷ್ಟು ನಿಂಬೆಹಣ್ಣಿದೆ, ಕರಿಬೇವಿದೆ, ಆಮೇಲೆ ಶೇಂಗಾ ಇದೆ, ಅದಾದಮೇಲೆ ಸ್ನೇಹಿತರೆ ಮೆಣಸಿನಕಾಯಿ ಇದೆ, ಈರುಳ್ಳಿ ಇದೆ, ಆಮೇಲೆ ಎಣ್ಣೆ ಕೂಡ ಇದೆ, ಆಮೇಲೆ ಸಾಸಿವೆ ಕೂಡ ಇದೆ. ಸ್ನೇಹಿತರೆ, ಇವತ್ತು ನಾವು ಮಾಡುವಂಥ ಟಿಫನ್ ಯಾವುದಂತಂದರೆ ನಮ್ಮ ಭಾಷೆಯಲ್ಲಿ ನಾವು ನಾಷ್ಟ ಅಂತ ಹೇಳ್ಬೋದು, ಅಥವಾ ಬೆಂಗಳೂರು ಭಾಷೆಯಲ್ಲಿ ತಿಂಡಿ ಅಂತ ಹೇಳ್ಬೋದು, ಕೆಲವರು ಟಿಫನ್ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವತ್ತು ನಾವು ಮಾಡುವಂಥ ಟಿಫನ್ ಯಾವುದಂತಂದರೆ ಅವಲಕ್ಕಿ ಟಿಫನ್ ಅಂತಲೇ ಹೇಳಲಾಗುತ್ತೆ, ಅಥವಾ ಅವಲಕ್ಕಿ ತಿಂಡಿ ಅಂತಲೇ ಹೇಳಲಾಗುತ್ತೆ, ಅಥವಾ ಅವಲಕ್ಕಿ ನಾಷ್ಟ ಅಂತ ಕೂಡ ಹೇಳಲಾಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಅಂತಿದೆ. ಆದಷ್ಟು ಸ್ನೇಹಿತರೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ, ಬಲವಂತದ ಸಪೋರ್ಟ್ ಬೇಡ. ಸೊ ಇವಾಗ ನೋಡ್ಬೋದು, ಈರುಳ್ಳಿನೂ ಕೂಡ ಕಟ್ ಮಾಡಿದ್ರೆ ಅಂತ ಅನಿಸುತ್ತೆ. ಇವಾಗ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಒಂದು ಪ್ಲೇಟ್ ಒಂದು ಕಪ್ಪಲ್ಲಿ ಕೂಡ ಹಾಕ್ತಾಯಿದ್ದಾರೆ. ನೀವು ಕೂಡ ಮನೆಯಲ್ಲಿ ಈರುಳ್ಳಿ ಅಥವಾ ಟೊಮೊಟೊ ಇದ್ದರೆ ಕೂಡ ಯೂಸ್ ಮಾಡ್ಬೋದು, ಹಾಗಂತೇನಿಲ್ಲ. ಇವಾಗ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಅವಲಕ್ಕಿ ತಿಂಡಿ ಮಾಡೋದು ತುಂಬ ಸುಲಭ ಅಂತ ನಾನು ಹೇಳೋದು. ಕೆಲವರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಒಗ್ಗರಣೆ ಅಂತೇಳಿ ಜಾಸ್ತಿ ಟಿಫನ್ನು ತಿನ್ನೋದು. ಅವಲಕ್ಕಿ ಕೂಡ ಮಾಡ್ತಾರೆ, ಆಮೇಲೆ ಉಪ್ಪಿಟ್ಟು ಕೂಡ ಮಾಡ್ತಾರೆ. ಅಂದರೆ ಬೆಂಗಳೂರಲ್ಲಿ ನೋಡ್ಬೋದು ಚಿತ್ರಾನ್ನ, ಆಮೇಲೆ ಚಿತ್ರಾನ್ನ ಮಾಡ್ತಾರೆ, ಆಮೇಲೆ ಮೊಸರು, ಟೊಮೊಟೊ ಬಾತ್ ಅಥವಾ ಪಲಾವ್ ಅಥವಾ ಇಡ್ಲಿ ದೋಸೆ ಈ ಥರ ಎಲ್ಲ ಮಾಡ್ತಾರೆ. ಸಿದ್ರೆ ಇದು ಅಂದರೆ ಸಿಂಪಲ್ ಕೆಲಸ. ಚಿತ್ರಾನ್ನ ನೀವು ಹೇಗೆ ಮಾಡ್ತಿರಲ್ವ ಸೇಮ್ ಇದು ಕೂಡ ಹಾಗೆ. ಅದು ರೈಸ್ ಆದಮೇಲೆ ನೀವು ಮಾಡಿರ್ತಕ್ಕಂಥ ಗೊಜ್ಜಿಗೆ ನೀವು ಇದನ್ನು ಮಿಕ್ಸ್ ಮಾಡಿ ಅದನ್ನು ನೀವು ಚಿತ್ರಾನ್ನ ಅಂತ ಹೇಳ್ತೀರಿ. ಸೊ ನಾವು ಹೇಗೆ ಅಂತಂದರೆ, ಇವಾಗ ನೋಡ್ಬೋದು ನೀವು ಗ್ಯಾಸ್ ಕೂಡ ಆನ್ ಮಾಡ್ತಾಯಿದ್ದಾರೆ. ಗ್ಯಾಸ್ ಆನ್ ಆದಮೇಲೆ ಕಡಾಯಿ ಕೂಡ ಇಟ್ಟಿದ್ದಾರೆ. ಕಡಾಯಿ ಇಟ್ಟಾದಮೇಲೆ ನೀವು ನೋಡ್ಬೋದು ಸ್ವಲ್ಪ ಈ ಥರ ಅಂದರೆ ಏನಾದರೂ ಬಿದ್ದಿರುತ್ತೆ. ಸೊ ಆಗ ಒಂದು ಸ್ವಲ್ಪ ಒರೆಸ್ಬೇಕಾಗುತ್ತೆ. ಇವಾಗ ಎಣ್ಣೆ ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಇವಾಗ ಕಡಾಯಿ ಬಿಸಿಯಾಗಿರುತ್ತೆ ಅನಿಸುತ್ತೆ. ಇವಾಗ ಎಣ್ಣೆ ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ನಾವು ಸ್ವಲ್ಪ ಅವಲಕ್ಕಿ ತಗೊಂಡಿದ್ವಿ, ಸೊ ಹಾಗಾಗಿ ಒಂದು ಸ್ವಲ್ಪನೇ ಎಣ್ಣೆ ಹಾಕಿದ್ದು ನೋಡ್ಬೋದು. 1 ಅಥವಾ 2 ಚಮಚ ಮಾತ್ರ ನಾವು ಎಣ್ಣೆ ಹಾಕಿದ್ದು. ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಕೂಡ ಹಾಕ್ತಿದ್ದಾರೆ. ಸ್ನೇಹಿತರೆ, ಅಂದರೆ ಸಾಸಿವೆ ಜೀರಿಗೆ ನೀವು ಹಸಿ ಎಣ್ಣೆ ಇರುವಾಗ ಹಾಕಬಾರ್ದು. ಒಂದು ಸ್ವಲ್ಪ ಅಂದರೆ ಎಣ್ಣೆ ಬಿಸಿ ಆದಾಗ ಮಾತ್ರ ನೀವು ಹಾಕಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಅಡುಗೆ ಮಾಡುವಾಗ ಯಾವತ್ತೂ ನೀವು ಅರ್ಜೆಂಟ್ ಮಾಡಬೇಡಿ. ಇವಾಗ ಸ್ನೇಹಿತರೆ ಹಾಕಿರ್ತಕ್ಕಂಥ ಐಟಮ್ನ ಈ ಥರ ಮಿಕ್ಸ್ ಮಾಡ್ತಾಯಿದ್ದಾರೆ. ಎಣ್ಣೆ ಹಾಗೆ ಸಾಸಿವೆ ಹಾಗೆ ಜೀರಿಗೆ. ಇವಾಗ ನೋಡ್ಬೋದು, ಇವಾಗ ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ನಾವು ತೊಗೊಂಡಿರೋದು 1 ಈರುಳ್ಳಿ ಮಾತ್ರ. ಸೊ ಸ್ವಲ್ಪನೇ ಇದು ನಾಷ್ಟ ಮಾಡ್ತಾ ಇರೋದು, ಸಾರಿ ಟಿಫನ್ ಮಾಡ್ತಾ ಇರೋದು. ಇವಾಗ ನೋಡ್ಬೋದು ಒಂದು ಸ್ವಲ್ಪ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಸಿದ್ರೆ ಇದು ಅಂದರೆ ಸ್ವಲ್ಪ ಅಂದರೆ ಕೆಂಪು ಕಲರ್ ಬರಬೇಕಾಗುತ್ತೆ. ಕೆಂಪು ಕಲರ್ ಅಂದರೆ ಸ್ವಲ್ಪ ರೆಡ್, ಸ್ವಲ್ಪ ಇವಾಗ ಫ್ರೈ ಆಗಿದೆ ಅಥವಾ ಆಗಿಲ್ಲ ಆ ಥರ ಬಂದಾಗ ಮಾತ್ರ ಇವಾಗ ಈರುಳ್ಳಿ ಒಂದು ಲೆವೆಲ್ಗೆ ಇದು ಬಂದಿದೆ ಅಂತ ಹೇಳ್ಬೋದು. ಇದಾದಮೇಲೆ ನೋಡೋಣ ಸ್ನೇಹಿತರೆ ಯಾವ ಒಂದು ಪದಾರ್ಥ ಹಾಕ್ಬೋದು. ಸ್ನೇಹಿತರೆ, ಇವಾಗ ಮುಚ್ಚಳ ತೆಗಿತಾ ಇದ್ದಾರೆ. ನೋಡ್ತಾ ಇದ್ರಲ್ವ, ಒಂದು ಸ್ವಲ್ಪ ಈ ಥರ ಫ್ರೈ ಆಗಬೇಕಾಗುತ್ತೆ. ಈ ಥರ ಫ್ರೈ ಆದಾಗ ಮಾತ್ರ ನೀವು ಬೇರೆ ಒಂದು ಪದಾರ್ಥ ಹಾಕ್ಬೋದು. ಇವಾಗ ನೋಡ್ಬೋದು ಕಟ್ ಮಾಡಿರ್ತಕ್ಕಂಥ ಮೆಣಸಿನಕಾಯನ್ನು ಕೂಡ ಹಾಕ್ತಾ ಇದ್ದಾರೆ. ಇದನ್ನು ಕೂಡ ಸ್ನೇಹಿತರೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇನ್ನೊಂದು ಸ್ನೇಹಿತರೆ, ಮೆಣಸಿನಕಾಯಿ ಹಾಕಿದಾಗ ಒಂದು ಸ್ವಲ್ಪ ಗ್ಯಾಸಿನ ಉರಿ ಒಂದು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ. ಇವಾಗ ನೋಡ್ಬೋದು ಕರಿಬೇವನ್ನು ಕೂಡ ಹಾಕ್ತಾರೆ. ನಾವು ಕೆಲವರು ಮುಂಚೆನೇ ಹಾಕ್ತಾರೆ. ನಾವು ಇವಾಗ ಯಾಕೆ ಹಾಕಿದೆ ಅಂತಂದರೆ, ಮುಂಚೆ ಹಾಕಿದರೆ ಅದು ಒಂದು ಸ್ವಲ್ಪ ಅಂದರೆ ಆ ಒಂದು ಎಣ್ಣೆ ಬಿಸಿಗೆ ಒಂದೇ ಸಲ ಬ್ಲ್ಯಾಕ್ ಆಗಿಬಿಡುತ್ತೆ ಅಥವಾ ಕರಗಾಗಿಬಿಡುತ್ತೆ ಅಂತ ನಾವು ಇವಾಗ ನಾವು ಹಾಕ್ತಾರೆ. ಇದನ್ನು ಆ್ಯಕ್ಚುಲಿ ಲಾಸ್ಟಲ್ಲಿ ಸೆಂಟ್ರಲ್ಲಿ ಅಥವಾ
ಒಂದು ಸ್ವಲ್ಪ 3/4% ಅಡಿಗೆ ಆದಮೇಲೆ ಕೂಡ ಆದ್ರೂ ನಾವು ಹಾಕ್ಬೋದಾಗಿತ್ತು. ನಾವು ಇವಾಗ ಹಾಕ್ತಿರೋದು. ಇವಾಗ ನೋಡ್ಬೋದು ಶೇಂಗಾ ಕೂಡ ಹಾಕ್ತಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಅವಲಕ್ಕಿ ನಾಷ್ಟ ರೆಡಿ ಮಾಡುವಾಗ ಶೇಂಗಾ ಜಾಸ್ತಿ ಯೂಸ್ ಮಾಡಬೇಡಿ. ಸಿಂಪಲ್ಲಾಗಿ ಅಂದರೆ ಇದೆಯಾ ಅಥವಾ ಇಲ್ಲ ಈ ಥರ ಇರಬೇಕು. ಜಾಸ್ತಿ ಶೇಂಗಾ ಹಾಕಿದ್ರೆ ಏನಾಗುತ್ತೆ ಅಂದರೆ ನೀವು ಮಾಡಿರ್ತಕ್ಕಂಥ ಅವಲಕ್ಕಿಯ ಒಂದು ತಿಂಡಿ ನಿಮಗೆ ತಿನ್ನೋಕೆ ಇಂಟ್ರೆಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಅರಿಶಿಣ ಕೂಡ ಹಾಕಿದರು. ಸ್ನೇಹಿತರೆ, ಇವಾಗ ನೋಡ್ಬೋದು ಇಷ್ಟೋ ತನಕ ಅಡುಗೆಯಲ್ಲಿ ಏನೂ ಕಾಣಿಸಿಲ್ಲ. ಯಾವಾಗ ನಾವು ಅರಿಶಿಣ ಹಾಕಿದಾಗ ಮಾತ್ರ ನಮ್ಗೆ ಅನಿಸುತ್ತೆ, ಓ ಅಡುಗೆ ಇವಾಗ ರೆಡಿ ಆಗ್ತಿದೆ ಅಥವಾ ರೆಡಿ ಆಗ್ಬೋದು ಅಂತ ಅನಿಸುತ್ತೆ. ಸ್ನೇಹಿತರೆ, ಅರಿಶಿಣದ ಆ ಒಂದು ಕಲರ್ ಅನ್ನೋದೇ ಹಾಗೆ. ಇವಾಗ ನೋಡ್ಬೋದು, ಈಗ ಉಪ್ಪು ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಆದಷ್ಟು ಉಪ್ಪು ಮಿತಿ ಮೀರಿ ಹಾಕಬೇಡಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕಿ. ಹಾಂ ಕಟ್ಟಿಗಾರ ಅಂತ ನನ್ನ ಅದ್ರಾಗ ಅಡ್ಡ ಬರಬೇಡ ಅಂತೇಳಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಇವಾಗೆಲ್ಲ ಐಟಮ್ ಹಾಕಿದ್ರು, ಉಪ್ಪನ್ನು ಕೂಡ ಹಾಕಿದ್ರೆ ಆಗ್ಯದ. ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಕೊತ್ತಂಬರಿ ಆ್ಯಕ್ಚುಲಿ ಲಾಸ್ಟಲ್ಲಿ ಹಾಕ್ಬೇಕು. ನಾವು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಇರಲಿ ಅಂತ ನಾವು ಹಾಕ್ತಿರೋದು. ಒಂದು ಸ್ವಲ್ಪ ನಿಂಬೆ ರಸ ಒಂದು ಸಿಂಪಲಾಗಿ ಹಾಕ್ತಿರೋದು. ಜಾಸ್ತಿ ನಿಂಬೆ ರಸ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲು ಹುಳಿ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ನಾವು ಹಾಕಿದ್ದು. 7:20 ನಾಷ್ಟ ಮಾಡಂತೇಳು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇವಾಗ ಆಲ್ರೆಡಿ ಅಂದರೆ ಎಲ್ಲನೂ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡೋಣ. ಗ್ಯಾಸ್ ಕೂಡ ಬಂದ್ ಮಾಡಿದರು. ಇವಾಗ ಒಂದು ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ. ಫಸ್ಟ್ ಏನು ಮಾಡ್ಬೇಕಿಲ್ಲ ಅಂತ ಕೇಳಕತ್ತಾರ. ನಾನು ಒಂದು ಸ್ವಲ್ಪ ಹೇಳಿದ್ದೀನಿ ಹಿಂಗಲ್ಲ ಹಿಂಗೆ ಅಂತ. ಸ್ನೇಹಿತರೆ, ಈ ಥರ ನೀವು ಒಂದು ಮನೇಲಿ ಬಕೆಟ್ ಆಗಿರ್ಬೋದು ಅಥವಾ ಮನೇಲಿ ಯಾವುದೋ ಈ ಥರ ಪ್ಲಾಸ್ಟಿಕ್ದು ಪಾತ್ರೆ ಆಗಿರ್ಬೋದು, ಇದರಲ್ಲಿ ನೀವು ಈ ಥರ ಅವಲಕ್ಕಿ ಹಾಕ್ಬೇಕಾಗುತ್ತೆ. ಅವಲಕ್ಕಿ ಹಾಕಿದ ಮೇಲೆ ನೀವು ಜಾಸ್ತಿ ಹೊತ್ತು ಬಿಡಬಾರ್ದು. ಯಾಕಂದರೆ ಜಾಸ್ತಿ ಹೊತ್ತು ಬಿಟ್ಟರೆ ಅದು ಏನಾಗುತ್ತೆ ಅಂದರೆ ಫುಲ್ ಬೆಂದು ಇದು ಮೆತ್ತಗಾಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಬರೋಲ್ಲ. ಇವಾಗ ನೋಡ್ತಿರಲ್ವಾ, ಈ ಥರ ನೀವು ನೀರಲ್ಲಿ ತೋರಿಸ್ಬೇಕಾಗುತ್ತೆ. ಜಾಸ್ತಿ ಹೊತ್ತು ನೀವು ನೀರಲ್ಲಿ ಅದನ್ನು ಇದು ಮಾಡಿಬಿಟ್ರೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ. ನೋಡ್ತಾ ಇದ್ರಲ್ವ, ಸಿಂಪಲಾಗಿ ನಾವು ನೀರಲ್ಲಿ ನೆನೆಸಿ ತೆಗಿತಾ ಇರೋದು. ನೀವು ಕೂಡ ಸ್ನೇಹಿತರೆ ಇದೇ ಥರ ನೀವು ನೀರಲ್ಲಿ ನೆನೆಸಿ ತೆಗೆದಾಗ ಮಾತ್ರ ನೀವು ಮಾಡಿರ್ತಕ್ಕಂಥ ಅವಲಕ್ಕಿ ನಾಷ್ಟ ಚೆನ್ನಾಗಿ ಇರುತ್ತೆ. ಸ್ನೇಹಿತರೆ, ನೋಡ್ತಾ ಇದ್ರಲ್ವಾ, ಇವಾಗ ಮಿಕ್ಸ್ ಮಾಡ್ತಾರೆ ನೋಡಿ. ಅಂದರೆ ನೀವು ಹಾಕೋವಾಗ ಒಂದು ಸ್ವಲ್ಪ ಅಂದರೆ ಬಿಡಿಸಿ ಹಾಕ್ಬೇಕಾಗುತ್ತೆ. ಯಾಕಂದರೆ ನೀವು ಹಂಗೆ ಹಾಕಿದ್ರೆ ಒಳಗಡೆ ಗಂಟು ಆಗಿರುತ್ತಲ್ವ. ಸೊ ಹಾಗಾಗಿ ನೀವು ಹಾಕೋ ಟೈಮಲ್ಲಿ ಒಂದು ಸ್ವಲ್ಪ ಈ ಥರ ಬಿಡಿಸಿ ಹಾಕಿದಾಗ ಮಾತ್ರ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಆಲ್ರೆಡಿ ಇವಾಗ ಎಲ್ಲನೂ ಹಾಕಿದ್ರು. ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನೋಡೋಣ. ಇವಾಗ ಮಿಕ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಈ ಥರ ನೀವು ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ರಲ್ವ, ಒಂದು 100%ದಲ್ಲಿ ಸ್ನೇಹಿತರೆ ಇದು ಒಂದು ನನ್ನ ಪ್ರಕಾರ ಒಂದು 80% ಅಥವಾ 90% ಆಗಿದೆ ಅಂತ ಅನಿಸುತ್ತೆ. ಇದೇನು ಜಾಸ್ತಿ ದೊಡ್ಡ ಕೆಲಸನಲ್ಲ. ಸುಮ್ಮನೆ ನೀವು ಗೊಜ್ಜು ಥರ ಮಾಡೋದು, ಅದರಲ್ಲಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಗೊಜ್ಜು ಮಾಡುವಾಗ ಏನೆಲ್ಲ ಐಟಮ್ ಹಾಕ್ಬೇಕಾಗುತ್ತೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಇವಾಗ ನೋಡ್ಬೋದು ನೀವು, ಸಿಂಪಲ್ಲಾಗಿ ಎಲ್ಲನೂ ರೆಡಿಯಾಗಿದೆ. ಇವಾಗ 100ರಲ್ಲಿ ಒಂದು 95% ಆಗಿದೆ. ಒಂದು ಸ್ವಲ್ಪ ಅಂದರೆ ಈ ಟೈಮಲ್ಲಿ ನೀವು ಗ್ಯಾಸನ್ನು ಬಂದ್ ಮಾಡಿಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಆನ್ ಮಾಡಿ ಸ್ವಲ್ಪ ಉರಿ ಇಟ್ಕೊಂಡು ಆಮೇಲೆ ನೀವು ಇದು ಮಾಡಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು, ಗ್ಯಾಸ್ ಆನ್ ಮಾಡಿದ್ದಾರೆ. ಸ್ವಲ್ಪ ಅಂದರೆ ಕಡಿಮೆ ಉರಿಯಲ್ಲಿ ನೀವು ಇದನ್ನು ಬಿಸಿ ಮಾಡಿಕೊಳ್ಳಬೇಕಾಗುತ್ತೆ. ಒಂದು ಸ್ವಲ್ಪ ಬಂದ್ ಮಾಡಿದರು. ಇವಾಗ ನೋಡೋಣ, ಕೆಳಗಡೆ ಇಳಿಸ್ತಾರೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಇವಾಗ ರೆಡಿಯಾಗಿದೆ. 100% ಫುಲ್ಲು ಕನ್ಫರ್ಮ್, ಯಾವುದೇ ಥರ ಡೌಟ್ ಇಲ್ಲ.
ನೋಡ್ಬೋದು ಎಲ್ಲನೂ ಕೂಡ ರೆಡಿಯಾಗಿದೆ. ಇವಾಗ ನೋಡೋಣ ಇವಾಗ ನೆಕ್ಸ್ಟ್ ಏನು ಮಾಡ್ತಾರಂತ. ಸ್ನೇಹಿತರೆ ಕಾಣ್ತಾ ಇರ್ಬೋದು ನಿಮಗೆ ಅಡುಗೆ ಯಾವ ಥರ ಆಗಿದೆ ಅಂತ. ಸ್ನೇಹಿತರೆ ಈ ಒಂದು ಟಿಫನ್ನು ಬೆಳಗ್ಗೆ ಹೊತ್ತು ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದು. ನೋಡ್ತಾ ಇದ್ರಲ್ವಾ ವಿಡಿಯೋದಲ್ಲಿ ಯಾವ ಥರ ಬಂದಿದೆ ಅಂತ. ಸ್ನೇಹಿತರೆ ಇದು ತುಂಬ ಸುಲಭವಾದ ಒಂದು ನಾಷ್ಟ ಅಂತ ಹೇಳಲಾಗುತ್ತೆ. ಇದನ್ನು ಯಾರು ಬೇಕಾದ್ರೆ ಮನೆಯಲ್ಲಿ ಅಂದರೆ ಒಂದು 10 ನಿಮಿಷದಲ್ಲಿ ನೀವು ಇದನ್ನು ಮಾಡಿಕೊಳ್ಳಬಹುದು. ಸ್ನೇಹಿತರೆ ಇವಾಗ ನೋಡ್ಬೋದು ಫುಲ್ ರೆಡಿಯಾಗಿದೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಟಿಫನ್ಗೆ ಕೊತ್ತಂಬರಿ ಇದ್ರೇ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಕೂಡ ಕೊತ್ತಂಬರಿ ಇದ್ದರೆ ಮಾತ್ರ ಯೂಸ್ ಮಾಡಿ. ಇವಾಗ ಅಂದರೆ ನೋಡ್ಬೋದು ಒಂದು ಗಾಜಿನ ಕಪ್ಪಲ್ಲಿ ಅದನ್ನು ಹಾಕ್ತಾಯಿದ್ದಾರೆ. ಸ್ನೇಹಿತರೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ. ಸ್ನೇಹಿತರೆ ಇದು ನಮ್ಮ ಒಂದು ಹೊಸ ಪ್ರಯತ್ನ. ಸ್ನೇಹಿತರೆ ಈ ಒಂದು ಪ್ರಯತ್ನದಲ್ಲಿ ನಾವು ಸೋಲ್ಬೋದು ಅಥವಾ ಗೆಲ್ಬೋದು. ಸ್ನೇಹಿತರೆ ಆದಷ್ಟು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ. ನಾನು ಮುಂಚೆಯಿಂದ ನಿಮ್ಗೆ ಹೇಳ್ತಾ ಇದ್ದೆ, ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಲೈಕ್ ಮಾಡ್ಬೋದು ಅಥವಾ ಸಪೋರ್ಟ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡ್ಬೋದು. ಸ್ನೇಹಿತರೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ, ಬಾಯ್.